ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣವಾಗುವಂಥ ಅತ್ಯಾಧುನಿಕ ಯುದ್ಧ ನೌಕೆಗಳಿದು. ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯ್ಗಳಿಗಿಂತಲೂ ಕೂಡ ದೈತ್ಯ ಮತ್ತು ಶಕ್ತಿಶಾಲಿ ಅಂತ ಹೇಳ್ತಾರೆ. ಏನಿದು ಅಂತ ಹೇಳಿದರೆ, ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ನೌಕಾಪಡೆಗಾಗಿ ಅತ್ಯಾಧುನಿಕ ಬೃಹತ್ ಗಾತ್ರದ ವಿನಾಶಕಾರಿ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಗಳನ್ನು ನಿರ್ಮಿಸುವುದಕ್ಕೆ ನೆಕ್ಸ್ಟ್ ಜನರೇಷನ್ ಡೆಸ್ಟ್ರಾಯರ್ ಎನ್ನುವಂಥ ಯೋಜನೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ವಿಶಾಖಪಟ್ಟಣಂ ಕ್ಲಾಸ್ನಲ್ಲಿ ಪ್ರಾಜೆಕ್ಟ್ 15B ಇದೆ. ಅವುಗಳ ಮುಂದಿನ ಆವೃತ್ತಿಯಾಗಿ ಇದನ್ನೆಲ್ಲ ವಿನ್ಯಾಸ ಮಾಡಲಾಗ್ತಾ ಇದೆ. ಆತ್ಮನಿರ್ಭರ ಭಾರತ ಯೋಜನೆಯಲ್ಲಿ ಒಂದು 75% ಸ್ವದೇಶಿ ಬಿಡಿಭಾಗಗಳನ್ನು ಬಳಸಿಕೊಂಡು ಮುಂಬೈನ ಮಜಾಗಾಂವ್ ಡಾಕ್, ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ಯಾರ್ಡ್ ಜಂಟಿಯಾಗಿ ಈ ಎಲ್ಲ ನೌಕೆಗಳನ್ನೆಲ್ಲ ನಿರ್ಮಾಣ ಮಾಡುತ್ತೆ. ಮೊದಲ ಹಂತದಲ್ಲಿ 4 ನೌಕೆಗಳನ್ನೆಲ್ಲ ಒಳಗೊಂಡಂತೆ ಒಟ್ಟು 12 ನೌಕೆಗಳನ್ನೆಲ್ಲ ಸೇರಿಸಿಕೊಳ್ಳುವಂಥ ಒಂದು ಯೋಜನೆ ಇದು. ಪ್ರಾಜೆಕ್ಟ್ 18 ಅಡಿಯಲ್ಲಿ ಒಂದು 12 ಹೊಸ ತಲೆಮಾರಿನ ಡೆಸ್ಟ್ರಾಯರ್ ಯುದ್ಧ ನೌಕೆಗಳೆಲ್ಲ ಸಿಗಬಹುದು ಅಂತ. ಮೊದಲ ಹಂತದಲ್ಲಿ ಕರಡು ಮತ್ತು ತಂತ್ರಜ್ಞಾನ ಪರೀಕ್ಷೆಯ ಮೊದಲ ಬ್ಯಾಚ್ ಆಗುತ್ತೆ. 4 ರಿಂದ 5 ನೌಕೆಗಳನ್ನೆಲ್ಲ ನಿರ್ಮಾಣ ಮಾಡೋದಕ್ಕೆ ಅನುಮೋದನೆ ಪಡಿತಾರೆ. 70 ರಿಂದ 80 ಸಾವಿರ ಕೋಟಿ. ಎರಡನೇ ಹಂತದಲ್ಲಿ ಮೊದಲ ಹಂತದ ಯುದ್ಧ ನೌಕೆಗಳನ್ನು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ ಮತ್ತೆ ನಿರ್ಮಾಣವನ್ನೆಲ್ಲ ಶುರು ಮಾಡ್ತಾರೆ ಅಂತ. ಒಟ್ಟು 2030ರ ವೇಳೆಗೆ 12 ಹೊಸ ತಲೆಮಾರಿನ ಡೆಸ್ಟ್ರಾಯರ್ಗಳು ಭಾರತಕ್ಕೆ ಸಿಗುತ್ತೆ ಅಂತ.